ನಮಸ್ತೆ ವೀಕ್ಷಕರೇ. ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಶ್ರೀರಾಮ್ ಆಟೋ ಮಾಲಲ್ಲಿ ಗಾಡಿ ತೊಗೊಳ್ಳೋ ಮುಂಚೆ ಇದೊಂದೆರಡು ನನ್ನ ಸಂದೇಶಗಳು ಕೇಳ್ಕೊಳ್ಳಿ. ಆಮೇಲೆ ನಿಮಗೆ ಓಕೆ ಆಯಿತು ಅಂದರೆ ಬೇಕಾದ್ರೆ ನಾನು ಹೇಳೋದು ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಅದೇ ಥರನೇ ಬೇಕಾದ್ರೆ ನೀವು ಗಾಡಿ ಪರ್ಚೇಸ್ ಮಾಡ್ಬೋದು, ಇಲ್ಲ ಪರ್ಚೇಸ್ ಮಾಡ್ದೇ ಇರ್ಬೋದು. ಆದಷ್ಟು ಒಂದು ಸತಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದು ಸ್ವಲ್ಪ ನಾನು ಹೇಳೋದು ಮಾಹಿತಿ ನಿಮಗೆ ಇಷ್ಟ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಏನಿಲ್ಲ ವೀಕ್ಷಕರೇ, ನೀವು ಶ್ರೀರಾಮ್ ಆಟೋ ಮಾಲಲ್ಲಿ 2 ವೀಲರಿಂದ ಹಿಡಿದು 6 ವೀಲರ್ಸ್ ಮತ್ತು 12 ವೀಲ್ ಯಾವುದೇ ಗಾಡಿ ಇರಲಿ ವೀಕ್ಷಕರೇ, ಎನಿ ಒನ್, ಓಕೆನಾ. ಗಾಡಿ ತೊಗೊಳ್ಳೋ ಮುಂಚೆ ಫಸ್ಟ್ ಗಾಡಿ ನಂಬರ್ ತೊಗೊಳ್ಳಿ. ಗಾಡಿ ನಂಬರ್ ತೊಗೊಂಬಿಟ್ಟು ಹೊರಗಡೆ ಬಂದುಬಿಟ್ಟು ಆ ಗಾಡಿದು ಕಿಲೋಮೀಟ್ರು ನೀವು ನೋಡ್ಕೊಂಡು ಬನ್ನಿ. ನಂಬರ್ ತೊಗೊಂಬತ್ತಿರಲ್ಲ, ಅವಾಗ ಕಿಲೋಮೀಟ್ರ್ ಎಷ್ಟು ಹೊಡಿದೆ ಅಂತೇಳಿ ಗಾಡಿದು ತೊಗೊಂಡು ಬರ್ಕೊಂಡು ಬಂದುಬಿಟ್ಟು ಶೋರೂಮಲ್ಲಿ ವಿಚಾರ ಮಾಡಿ. ಫಸ್ಟು ಆ ಗಾಡಿ ಕಿಲೋಮೀಟ್ರ್ ಎಷ್ಟು ಹೊಡಿದೆ ಅಂತೇಳಿ ತಿಳ್ಕೊಳ್ಳಿ. ಫಸ್ಟ್ ಯಾಕಿದ್ದನ್ನು ಹೇಳ್ತಿದ್ದೀನಿ ಅಂದರೆ, ರೀಸೆಂಟಾಗಿ ನಾನು ಒಂದು ಗಾಡಿ ನನಗೆ ಗೊತ್ತಿರೋಂಥವ್ರಿಗೆ ಗಾಡಿ ತೊಗೊಂಡ್ರು. ಒಂದು ಟಾಟಾ ಇಂಟ್ರಾ V50 2023 ಮಾಡಲು ಸಿಂಗಲ್ ಓನರ್ ಗಾಡಿ ತೊಗೊಂಡ್ರು ವೀಕ್ಷಕರೇ. ಅದೇನಾಯಿತು ಅಂದರೆ, ಕಿಲೋಮೀಟ್ರಲ್ಲಿ ಬರೀ 53,000 ಏನೋ ಹೊಡಿತು ವೀಕ್ಷಕರೇ. ಬಿಡು, 23 ಮಾಡಲಲ್ವಾ, ಸಿಂಗಲ್ ಓನರ್ ಗಾಡಿ ಕಡಿಮೆ ಓಡಿರ್ಬೋದು ಅಂತೇಳಿ ನಾವು ಚೆಕ್ ಮಾಡಿಸ್ಲಿಲ್ಲ. ಶೋರ್ ಮಿಸ್ಟ್ರಿ ಯಾವುದು ಚೆಕ್ ಮಾಡ್ಸೋಕೆ ಹೋಗಲಿಲ್ಲ, ಬಿಡು ಅಂತೇಳಿ ಸುಮ್ಮನೆ ಆದ್ವಿ. ಅದಕ್ಕೆ ಹೊರಗಡೆ ತಗೊಂಬಂದು ಶೋರೂಮಿಗೆ ಬಿಟ್ವಿ ಸರ್ವಿಸಿಗೆ. ಶೋರೂಮಲ್ಲಿ ಬಿಟ್ಟಾಗ ಅವ್ರು ಏನು ಹೇಳಿದರು, ಸರ್ ಇದಾಗಲೇ 93,000 ಚಿಲ್ಲರೆ ಗಾಡಿ ಓಡಿದೆ, ನಿಮಗೆ ಕಿಲೋಮೀಟ್ರ್ ಟ್ಯಾಂಪರಿಂಗ್ ಮಾಡಿಸಿ ಬರೀ 53,000 ಆಗಿದ್ದಾರೆ ಸರ್ ಅಂತ ಹೇಳಿದರು. ಅಲ್ಲಿ ಒಂದು ಮೋಸ ಆಯಿತು, ಓಕೆನಾ. ಇನ್ನೊಂದು ಏನಂದರೆ, ಅವರು ಗಾಡಿ ಕೊಡ್ತಾರಲ್ಲ ವೀಕ್ಷಕರೇ, ನಿಮಗೆ ಟ್ರಯಲ್ ಚೆಕ್ ಮಾಡ್ಕೊಳ್ಳಿ ಅಂತೇಳಿ ಗಾಡಿ ಕೊಡ್ತಾರೆ. ಗಾಡಿ ಕೊಟ್ಟಮೇಲೆ ಅವ್ರು ಕಾಂಪೌಂಡ್ ಬಿಟ್ಟು ಹೊರಗಡೆ ತೊಗೊಂಡೋಗಿ ಚೆಕ್ ಮಾಡ್ಸೋಕೆ ಅವ್ರು ಕೊಡೋದೇ ಇಲ್ಲ, ಓಕೆನಾ. ಒಂದು ಅವ್ರದ್ದು ಏನೇ ಬೌಂಡ್ರಿ ಇದೆಯಲ್ಲ, ಆ ಕಾಂಪೌಂಡ್ ಒಳಗಡೆ ನೀವೇನೇ ಇದ್ರೂ ಚೆಕ್ ಮಾಡಿಸ್ಕೊಬೇಕು ಅವ್ರದ್ದು, ಓಕೆನಾ. ಒಂದು ಸೆಕೆಂಡು ಥರ್ಡು ಈ ಗೇರಲ್ಲಿ ಚೆಕ್ ಮಾಡ್ಬೋದು, ಇಲ್ಲಂತ ಏನಿಲ್ಲ. ಒಂದು ಮ್ಯಾಕ್ಸಿಮಮ್ ಒಂದು 20 ಕಿಲೋಮೀಟ್ರ್ ಸ್ಪೀಡಲ್ಲಿ ಅಲ್ಲಿ ಅವರು ಗ್ರೌಂಡ್ ಬೌಂಡ್ರಿಯಲ್ಲೇ ಚೆಕ್ ಮಾಡ್ಬೋದು. ಬಟ್ ಜಾಸ್ತಿ ಸ್ಪೀಡಾಗಿ ಹೋಗಿ ಚೆಕ್ ಮಾಡೋಕ್ಕೂ ಆಗೋದಿಲ್ಲ. ಒಂದು 5-10 ಕಿಲೋಮೀಟ್ರ್ ಹೋಗಿ ಚೆಕ್ ಮಾಡ್ಬೋದು, ಆ ಥರ ಏನು ಅವ್ರು ಆಪ್ಷನ್ಸ್ ಕೊಡೋಲ್ಲ. ಗಾಡಿ ಲೋನ್ ಆಯಿತು, ಎಲ್ಲ ಪೂರ್ತಿಯಾಗಿ ಮುಗೀತು ಅಂದಾಗ, ಆ ಗಾಡಿ ಮೇಲೆ ಏನೋ ಫುಲ್ ಕ್ಯಾಶ್ ಅವ್ರಿಗೆ ಬಂತು ಅಂದಾಗ ಮಾತ್ರ ಅವ್ರು ಗಾಡಿ ಹೊರಗಡೆ ಕೊಡ್ತಾರೆ. ಅವು ನೀವು ಏನು ಬೇಕಾದ್ರೂ ಮಾಡ್ಕೊಬೋದು. ಅಲ್ಲೇವರೆಗೂ ಅವ್ರು ಕಾಂಪೌಂಡ್ ಬಿಟ್ಟು ಹೊರಗೆ ಕೊಡೋದಿಲ್ಲ. ಇನ್ನೊಂದು, ಅಲ್ಲಿ ನಮಗೆ ಎರಡನೇ ಮೋಸ ಯಾವ ಥರ ಆಯಿತು ಅಂದರೆ, ಗಾಡಿಯಲ್ಲಿ ಫಸ್ಟು ಸೆಕೆಂಡು ಥರ್ಡ್ ಗೇರ್ ಹಾಕಿ ಚೆಕ್ ಮಾಡಿದ್ವಿ. ಚೆಕ್ ಮಾಡಿದಾಗ ಒಂದು ಲೆಕ್ಕಾಚಾರಕ್ಕಿದ್ದು ಗೇರ್ಗಳು, 4ನೇ ಗೇರು 5ನೇ ಗೇರು ಸ್ವಲ್ಪ ಆಡು ಬೀಳ್ತೈತೆ ವೀಕ್ಷಕರೇ. ನೋಡೋಣ ಬಿಡು ಅಂತ ಸುಮ್ಮನೆ ಆದ್ವಿ. ಆಮೇಲೆ ಗಾಡಿ ತೊಗೊಂಬಂದು ಇಲ್ಲಿ ನಮ್ಮ ಗೊತ್ತಿರೋಂಥ ಶೋರೂಮಿಗೆ ಬಿಟ್ವಿ. ಸರ್ ಹಿಂಗೆ ಗೇರು ಸ್ವಲ್ಪ ಯಾಕೆ ಆಡು ಬೀಳ್ತಿದೆ ಮತ್ತು ಕಿಲೋಮೀಟ್ರು ಸ್ವಲ್ಪ ಆಯಿಲ್ ಸರ್ವಿಸ್ ಎಲ್ಲ ಮಾಡಿಸ್ಬೇಕು ಅಂತೇಳಿ ಈ ಥರ ಬಿಟ್ಟಾಗ ಅವರು ಹೇಳಿದರು, 1 ಮೀಟರ್ ಟ್ಯಾಂಪರಿಂಗ್ ಆಗಿದೆ, ಒಂದು ಶೋರೂಮಲ್ಲೇ ತೋರಿಸ್ಬಿಟ್ರು. ಮತ್ತು ಆಮೇಲೆ 4ನೇ ಗೇರು ಮತ್ತು 5ನೇ ಗೇರು ಸ್ವಲ್ಪ ಕಂಪ್ಲೇಂಟ್ ಇದ್ದಾವೆ ಸರ್, ಗೇರ್ ಬಾಕ್ಸು ಆಲ್ರೆಡಿ ಬಿಚ್ಚಿದ್ದಾರೆ ಅವರು. ಬಿಚ್ಚಿಬಿಟ್ಟು ಅದೇನೋ ಐಟಮ್ ಸಿಗದೇ ಇರೋ ಕಾರಣಕ್ಕೆ ಮತ್ತೆ ಹಂಗೆ ಫಿಟ್ ಮಾಡಿ ಹಂಗೆ ಸುಮ್ಮನಾಗಿದ್ದಾರೆ. ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಸರ್ ಅಂತೇಳಿ ಅವರು ತಿಳಿಸಿದರು. ಅಲ್ಲಿ 2 ಮೋಸ ಆಯಿತು. 1 ಕಿಲೋಮೀಟ್ರು, 1 ಗೇರ್ ಬಾಕ್ಸು, 2 ಕಂಪ್ಲೇಂಟ್ ಆದವು ವೀಕ್ಷಕರೇ. ಈ ಥರ ಕಂಪ್ಲೇಂಟ್ಗಳು ತುಂಬ ಆಗ್ತಿದ್ದಾವೆ, ಓಕೆನಾ. ಕೆಲವೊಂದು ಗೂಡ್ಸ್ ಗಾಡಿಗಳಲ್ಲಿ ಈಗ ಡೆಫ್ಲೆಸ್ ಮಾಡೋದು, ಸಾಫ್ಟ್ವೇರ್ಗಳೆಲ್ಲ ಚೇಂಜ್ ಮಾಡೋದು, ಈ ಥರ ಎಲ್ಲ ನಡೀತಿದ್ದಾವೆ, ಓಕೆನಾ. ಅದೆಲ್ಲ ಸ್ವಲ್ಪ ನೋಡಿಕೊಂಡು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳೋದು ಒಳ್ಳೆಯದು. ಆದಷ್ಟು ಒಂದು ಸತಿ ಶೋರೂಮ್ ಹಿಸ್ಟ್ರಿ ಇರೋಂಥ ಗಾಡಿ ತೊಗೊಳ್ಳೋದು ಬೆಟ್ರ್ ವೀಕ್ಷಕರೇ. ಮತ್ತು ಯಾರೋ ನಿಮಗೆ ಗೊತ್ತಿರೋಂಥ ಎಕ್ಸ್ಪರ್ಟ್ ಇರೋಂಥ ಮೆಕ್ಯಾನಿಕ್ ಕರ್ಕೊಂಡೋಗ್ಬಿಟ್ಟು ಗಾಡಿ ಚೆಕ್ ಮಾಡಿಸ್ಕೊಂಡು, ನಿಮಗೆ ಗೊತ್ತಿರೋಂಥ ಮೆಕ್ಯಾನಿಕ್ ಕರ್ಕೊಂಡೋಗಿ, ಬೇಕಾದ್ರೆ ಅವ್ರಿಗೆ 1,000-2,000 ಖರ್ಚಾದರೂ ಪರವಾಗಿಲ್ಲ. ಮೆಕ್ಯಾನಿಕ್ಗಳಿಗೆ ತುಂಬ ಎಕ್ಸ್ಪರ್ಟ್ ಇರೋಂಥ ಗೊತ್ತಿರೋಂಥ ಮೆಕ್ಯಾನಿಕ್ಗೆ ಕರ್ಕೊಂಡೋಗ್ಬಿಟ್ಟು ಗಾಡಿ ಪ್ರತಿಯೊಂದು ಚೆಕ್ ಮಾಡಿಸ್ಕೊಂಡು, ಗಾಡಿ ನಿಮಗೆ ಹೋಗಿತ್ತು ಅಂದರೆ ಓಕೆ ಆಯಿತು ಅಂದರೆ ಮಾತ್ರ ಗಾಡಿ ತೊಗೊಳ್ಳೋದು ಒಳ್ಳೆಯದು. ಇನ್ನೊಂದು ವೀಕ್ಷಕರೇ, ಅವರು ಗಾಡಿಗೆ ಅವ್ರದ್ದು ಕಮಿಷನ್ ಇರುತ್ತೆ ವೀಕ್ಷಕರೇ. ಗಾಡಿ ಕೊಡುವಾಗ ಅವ್ರದ್ದು 2.5% ಕಮಿಷನ್ ಇರುತ್ತೆ ಅಲ್ಲಿ ಗಾಡಿ ಪರ್ಚೇಸ್ ಮಾಡಿದ್ರೆ. 2.5 ಅಂದರೆ ನಿಮಗೆ ಅರ್ಥ ಗೊತ್ತಿಲ್ಲ. ಲಕ್ಷಕ್ಕೆ 2,500 ಅವ್ರಿಗೆ ಕಮಿಷನ್ ಕೊಡಬೇಕು. ಈಗ ನೀವೇನಾದರೂ 1 ಲಕ್ಷ ಗಾಡಿ ತೊಗೊಂಡ್ರೆ 2,500 ಅವ್ರಿಗೆ ಕಮಿಷನ್ ಕೊಟ್ಟು ಗಾಡಿ ತರಬೇಕು. ಇಲ್ಲ 2 ಲಕ್ಷ ತೊಗೊಂಡ್ರೆ 5,000 ಕಮಿಷನ್ ಕೊಟ್ಟು ಗಾಡಿ ತರಬೇಕಾಗುತ್ತೆ. ಈ ಥರ ಅವ್ರದ್ದಿರುತ್ತೆ ರೂಲ್ಸು, ಓಕೆ. ಅದು ಅವ್ರದ್ದಿರಲಿ, ಕಮಿಷನ್ ತೊಗೊತಾರೆ ಪರವಾಗಿಲ್ಲ. ಆ ಕಮಿಷನ್ ತಗೋ ಲೆಕ್ಕಾಚಾರಕ್ಕೆ ತೊಗೊತಾರೆ ಅಂದಮೇಲೆ ಅದ್ರ ತಕ್ಕಂಗೆ ಗಾಡಿ ಕೊಡ್ಬೇಕು ಅವರು. ಅದು ಬಿಟ್ಬಿಟ್ಟು ಈ ಥರ ಮೋಸ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಶ್ರೀರಾಮ್ ಆಟೋ ಮಾಲಲ್ಲಿ ಈ ಥರ ಕೆಲವೊಂದು, ನಾನು ಎಲ್ಲ ಹೇಳ್ತಿಲ್ಲ ವೀಕ್ಷಕರೇ, ಕೆಲವೊಂದು ಶ್ರೀರಾಮ್ ಆಟೋ ಮಾಲಲ್ಲಿ ಈ ಥರ ಆಗ್ತಿದೆ. ಬೇರೆ ಬೇರೆ ಕಡೆ ಹೆಂಗಿದಾವೋ ಗೊತ್ತಿಲ್ಲ, ಬೇರೆ ಫೈನಾನ್ಸರು ಹೆಂಗಿದಾರೋ ಗೊತ್ತಿಲ್ಲ. ಆದಷ್ಟು ವೀಕ್ಷಕರೇ, ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ದುಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಆದಷ್ಟು ಶೋರೂಮ್ ರೆಕಾರ್ಡ್ ಇರೋಂಥ ಗಾಡಿಗಳನ್ನ ತಗೊಳ್ಳೋದು ತುಂಬ ಬೆಟ್ರು ಅಂತ ಹೇಳ್ಬೋದು ವೀಕ್ಷಕರೇ. ನಮ್ಮ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ನೋಡ್ತಾರಂತರಿಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಮಾಹಿತಿ ಹೇಳ್ತಿದ್ದೀನಿ ವೀಕ್ಷಕರೇ, ಓಕೆನಾ. ಇದಕ್ಕೆ ಸಾಕ್ಷಿ ಬೇಕು ಅಂದರೆ ನಾನು ಬೇಕಾದ್ರೆ ಕೊಡ್ತೀನಿ ವೀಕ್ಷಕರೇ.
ಅದೇನೇ ಸಾಕ್ಷಿ ಬೇಕಂದ್ರೆ ನಾನು ಕೊಡ್ತೀನಿ, ಅದು ನಮ್ಮ ಕಡೆ ಇದೆ. ಯಾರಾದರೂ ಈ ಶ್ರೀರಾಮ್ ಆಟೋಮಾಲಲ್ಲಿ ವಿಡಿಯೋ ನೋಡ್ತಾರಂತಾರೆ ಏನಾದರೂ ಅನ್ನಿಸ್ಬೋದು, ಅವ್ರು ಕೇಳ್ಬೋದು ನನ್ನ ಸಾಕ್ಷಿ ಎಲ್ಲಿದೆ ಅಂತ. ನನ್ನ ಕಡೆ ಇದೆ, ಬರ್ಬೋದು. ನಮ್ಮದು ಚಿತ್ರದುರ್ಗ ಸೈಡ್ ಲೊಕೇಶನ್ ಬರ್ಬೋದು. ನನ್ನ ಕಡೆ ಬಂದರೆ ನಾನು ಬೇಕಾದ್ರೆ ಸಾಕ್ಷಿ ಸಮೇತ ಕೊಡ್ತೀನಿ, ಓಕೆನಾ. ಅದಕ್ಕೆ ನಾನು ಹೇಳ್ತಿರೋದು ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ವೀಕ್ಷಕರಿಗೆ, ನನ್ನ ವೀಕ್ಷಕರಿಗೆ ಮತ್ತು ಈ ವಿಡಿಯೋ ನೋಡ್ತಿರೋಂಥವ್ರಿಗೆ ನನ್ನ ಕಡೆಯಿಂದ ಒಂದು ಎಷ್ಟಾಗುತ್ತೋ ಅಷ್ಟು ಮಾಹಿತಿ ತಿಳಿಸಿದ್ದೀನಿ ವೀಕ್ಷಕರೇ. ಆದಷ್ಟು ಕೇರ್ಫುಲ್ಲಾಗಿ ಅವ್ರ ಕಡೆ ಗಾಡಿ ತೊಗೊಳ್ಳಿ, ತುಂಬ ಮೋಸ ಹೋಗೋಕ್ಕೆ ಹೋಗ್ಬೇಡಿ, ಓಕೆನಾ. ಈಗ ಗಾಡಿ ತೊಗೊಂಡ್ಮೇಲೆ ಸಣ್ಣ ಪುಟ್ಟ ಖರ್ಚಿದ್ರೆ ಓಕೆ, ಅದೊಂದು ಲೆಕ್ಕ ಆಗುತ್ತೆ. ಈ ಮೀಟ್ರ್ ಟ್ಯಾಂಪರಿಂಗ್ ಮಾಡಿರೋದು ಮತ್ತು ಗೇರ್ ಬಾಕ್ಸಲ್ಲಿ ಇಂಜಿನ್ನು ಏನೇನು ಮಾಡ್ತಾರೋ ಹೇಳೋಕ್ಕೆ ಬರ್ತಿಲ್ಲ. ಈ ಥರ ಈಗ ಮೋಸ ಮಾಡೋರು ಎಷ್ಟು ಜನ ಇರ್ತಾರೋ, ಎಲ್ಲೆವರೆಗೂ ಇರ್ತಾರೋ ಅಲ್ಲೇವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ವೀಕ್ಷಕರೇ. ಆದಷ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಕೇರ್ಫುಲ್ಲಾಗಿ ಗಾಡಿ ತೊಗೊಳ್ಳಿ ವೀಕ್ಷಕರೇ. ಇದಿಷ್ಟು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರಂತರಿಗೆ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರಂತೀರಿ ನನ್ನ ಕಡೆಯಿಂದ ಒಂದು ಚಿಕ್ಕ ಮಾಹಿತಿ ವೀಕ್ಷಕರೇ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಸಹ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಥ್ಯಾಂಕ್ ಯು.